ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಾ ಗೌಡ ಯೂಟ್ಯೂಬ್ ಚಾನೆಲ್. ಸೊ ನಾನು ಇವತ್ತು ರಾಮಚಂದ್ರಪುರದಲ್ಲಿ ಇದ್ದೀನಿ. ಇಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಹೊಸ ಬೆಡ್ ಸ್ಪ್ರೆಡ್ ಮತ್ತೆ ಕರ್ಟನ್ಸ್ ಮತ್ತೆ ಎಲ್ಲ ತಗೊಂಡು ಹೋಗಿ ಬಂದಿದ್ದೀವಿ. ಸೊ ಬನ್ನಿ ತೋರಿಸ್ತೀನಿ ಎಲ್ಲ ನಾನು. ಸೊ ನಾವು ಫಸ್ಟ್ ಶಾಪ್ಗೆ ಹೋಗಿದ್ದು ಮೆನ್ಸ್ ಶಾಪ್ಗೆ, ಬಿಕಾಸ್ ನಮಗೆ ಜಾಕೆಟ್ಸ್ ನೋಡಬೇಕಾಗಿತ್ತು 3XL ಮತ್ತು 4XL. ಸೊ ಹಂಗಾಗಿ ಇಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಹಂಗಾಗಿ ಫಸ್ಟ್ ಹೋಗಿ ನೋಡೋಣ ಅಂತ ಅದನ್ನ ಹೋದ್ವಿ. ಇಲ್ಲಿ ಬಾಯ್ಸ್ ತುಂಬಾನೇ ಕಲೆಕ್ಷನ್ಸ್ ಇದೆ. ಆ, ಏನಂತಾರೆ, ಮತ್ತೆ ಕಮ್ಮಿ ಪ್ರೈಸ್ ಕೂಡ ಇದೆ, ಕಮ್ಮಿ ಪ್ರೈಸ್ ರೇಂಜ್ ಅಲ್ಲಿ ಇದೆ. ಸೊ ನಮಗೆ ಜಾಕೆಟ್ಸ್ ಅಲ್ಲಿ ಸಿಕ್ತು, ಲೈಕ್ 3XL 4XL ಸಿಗೋದೇ ರೇರು. ಹಂಗಾಗಿ ಸಿಕ್ತು, ತಗೊಂಡ್ವಿ ಫಸ್ಟ್ ಅದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಬೆಡ್ ಸ್ಪ್ರೆಡ್ ತಗೊಬೇಕಂತ ಹೋದ್ವಿ. ನಾವು ಎಷ್ಟೊಂದು ಅಂಗಡಿಲಿ ಕೇಳಿದ್ವಿ, ಯಾಕಂದ್ರೆ ಒಂದೊಂದ್ ಅಂಗಡಿಲಿ ಒಂದೊಂದ್ ತರ ಪ್ರೈಸ್ ಹೇಳ್ತಾರೆ, ಬಟ್ ಒಂದೊಂದ್ ಅಂಗಡಿಲಿ ಸೇಮ್ ಪ್ರೈಸೇ ಇಕ್ಕಿರ್ತಾರೆ. ನಾವು ಕಿಂಗ್ ಸೈಜ್ ಕಾಟ್ಗೆ 2 ಬೆಡ್ ಸ್ಪ್ರೆಡ್ ಬೇಕಾಗಿತ್ತು, ಮತ್ತೆ ನಾನೊಂದು ಬೆಡ್ ಶೀಟ್ ತಗೊಬೇಕಾಗಿತ್ತು. ಹಂಗಾಗಿ ಹೋದ್ವಿ. ಮತ್ತೆ ನಾವು ಕರ್ಟನ್ಸ್ ತಗೋಣ ಅಂತ ಅನ್ಕೊಂಡ್ವಿ, ಬಟ್ ಅಲ್ಲಿ ಕರ್ಟನ್ಸ್ ತಗೊಳಕ್ ಆಗ್ಲಿಲ್ಲ, ಬಿಕಾಸ್ ನಮ್ಗೆ ಯಾವ್ದು ಮ್ಯಾಚಿಂಗ್ದು ನೀಟಾಗಿ ಸಿಕ್ಲಿಲ್ಲ. ಸೊ ಮ್ಯಾಟು ಮತ್ತೆ ಬೆಡ್ಶೀಟ್ಸ್ನ ತಗೊಂಡ್ವಿ ಫೈನಲಿ. ಆಮೇಲೆ ನನಗೆ ಒಂದು ದುಪ್ಪಟ್ಟ ಬೇಕಾಗಿತ್ತು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಂತಾರೆ ಲೆಹಂಗಾ ಹೊಲ್ಸಿದ್ದೀನಿ, ಅದಕ್ಕೆ ಕಲಂಕಾರಿ ದುಪ್ಪಟ್ಟ ಮ್ಯಾಚಿಂಗ್ ಬೇಕಾಗಿತ್ತು. ಇಲ್ಲಿ ಸ್ಟೋನ್ ಸಿಗುತ್ತೆ, ಅದೂ ಸ್ಟೋರ್ಸ್ ಇದೆ, ಬಟ್ ನನಗೆ ಅಲ್ಲಿ ಮ್ಯಾಚಿಂಗ್ ದುಪ್ಪಟ್ಟ ಸಿಕ್ಲಿಲ್ಲ. ಹಂಗಾಗಿ ಅವ್ರಂದ್ರು, ನೀವು ಕ್ಲಾತ್ ಸ್ಟಿಚ್ ಆದ್ಮೇಲೆನೆ ತಗೊಂಡ್ ಬನ್ನಿ, ಅವಾಗ ಮ್ಯಾಚಿಂಗ್ ದುಪ್ಪಟ್ಟ ನೀಟಾಗಿ ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಅಂತ. ರಾಮಚಂದ್ರಪುರ ಬಂದ್ಬಿಟ್ಟು ಬಟ್ಟೆ ಮತ್ತೆ ಎಲ್ಲದಕ್ಕೂ ಫೇಮಸ್, ಬಿಕಾಸ್ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ, ಕಮ್ಮಿ ಪ್ರೈಸ್ಗೂ ಸಿಗುತ್ತೆ. ಯಾರ್ಯಾರು ಹೊಸ ಮನೆ ಮಾಡ್ಕೊಂಡಿರ್ತೀರಾ ಅವ್ರಿಗೆಲ್ಲಾನು ಇಲ್ಲಿ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ. ಆಮೇಲೆ ಕ್ವಾಲಿಟಿ ಮಾತ್ರ ಹೇಳಂಗೆ ಇಲ್ಲ, ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ಬಿಟ್ಟು ತಗೊಳ್ಬೇಕು, ಬಿಕಾಸ್ 2-3 ಅಂಗಡಿಲಿ ಕೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೇನೆ. ಬಟ್ ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ನಾವ್ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ, ಯಾಕಂದ್ರೆ ಆಲ್ರೆಡಿ 2 hours ಆಗಿತ್ತು, ಮಳೆ ಬರಂಗ್ ಬೇರೆ ಆಗ್ಬಿಟ್ಟಿತ್ತು. ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಮನೆಗೆ ಹೋಗಿ ತಲುಪೋಣ ಅನ್ಕೊಂಡ್ವಿ. ನಿಮ್ಗೆ ಇಲ್ಲಿ ಮ್ಯಾಟ್ ಎಲ್ಲ ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ, ಸೊ ಹಂಗಾಗಿ ಇನ್ನ ರೀಸನಬಲ್ ಪ್ರೈಸ್ ಆಗಿರುತ್ತೆ. ಸೊ ಇದು ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನ್ ತಗೊಬೇಕು ಅಂತ. ಸೊ ನಾನು ಮನೆಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಏನೇನ್ ತಗೊಂಡೆ ಅಂತ ಮನೆಗೆ ಹೋಗಿ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಸೊ ಜಸ್ಟ್ ಇವಾಗ ಮನೆಗೆ ಬಂದಿದ್ದೀವಿ. 5 o'clock ಆಗಿದೆ ಟೈಮು. ನಾವು ಹೋದಾಗಲೇ ಅಲ್ಲಿ 2:45 ಏನೋ ಸಮಥಿಂಗ್ ಆಗಿತ್ತು. ಸೊ ಹಂಗಾಗಿ ಊಟ ಕೂಡ ತಿನ್ಕೊಂಡು ಹೋಗಿರಲಿಲ್ಲ ನಾವು. ಇನ್ನು ಇವಾಗಲೂ ಜಸ್ಟ್ ಬಂದಿದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾವಲ್ಲಿ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಇವಾಗ. ನಾವಲ್ಲಿ ಹೋಗಿದ್ದ ಕಾರಣನೇ ಬೆಡ್ ಸ್ಪ್ರೆಡ್ ತೊಗೋಬೇಕಾಗಿತ್ತು ಅಂತ, ಕಿಂಗ್ ಸೈಜ್ ಕಾಟ್ಗೆ. ಸೊ ಹಂಗಾಗಿ ನಾವು ಈ ಬೆಡ್ ಸ್ಪ್ರೆಡ್ನ ತೊಗೊಂಡ್ವಿ. ಇದು ಬಂದ್ಬಿಟ್ಟು ಅವ್ರು 1300 ಹೇಳಿದ್ರು. ಅಲ್ಲಿ ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಮಾಡ್ಕೊಡ್ತಾರೆ, ಬಟ್ ಆದ್ರೂ ಅವ್ರು 1000 ರುಪೀಸ್ಗೆ 2 ತಗೊಂಡ್ವಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಮತ್ತೆ ಕೊಡ್ಬೋದು, ಮೀನ್ಸ್ ಇವಾಗ ಒಂದೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ಬಟ್ ಇದು ಕಾಟನ್ನು ತುಂಬ ಚೆನ್ನಾಗಿದೆ. ಸೊ ಇದೊಂದು ಬೆಡ್ ಸ್ಪ್ರೆಡ್ ತಗೊಂಡ್ವಿ. ಇದು ಬಂದ್ಬಿಟ್ಟು ಇನ್ನೊಂದು ಬೆಡ್ ಸ್ಪ್ರೆಡ್ಡು, ಇದು ಕೂಡ ತುಂಬ ಚೆನ್ನಾಗಿದೆ. ಈ ಥರ ಕಲರ್ ಬರುತ್ತೆ ಇದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಸಾಫ್ಟ್ ಬೆಡ್ಶೀಟ್ ತಗೊಂಡ್ವಿ, ಬ್ಲ್ಯಾಕ್ ಕಲರ್ದು. ಇದು ನನಗಂತ ತಗೊಂಡೆ, ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಒಂದಿದೆ ಈ ಕಲರ್ದು. ಇದು ಸಾಫ್ಟ್ನೆಸ್ ಫಸ್ಟ್ ಇತ್ತು, ಲೈಕ್ ಹೋಗ್ತಾ ಹೋಗ್ತಾ ಜಾಸ್ತಿ ಸಲ ಯೂಸ್ ಮಾಡಿ ಮತ್ತೆ ವಾಶ್ ಮಾಡ್ತೀವಲ್ಲ, ಅದು ಸಾಫ್ಟ್ನೆಸ್ ಹೋಗ್ಬಿಡುತ್ತೆ. ಬಟ್ ಲೈಕ್ ಇದು ತಗೊಂಡು ಲೈಕ್ 2 years ಆಗಿದೆ, ಅದು ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ಹಂಗಾಗಿ ನಾನು ಇನ್ನೊಂದು ತಗೊಂಡೆ ಈ ಕಲರ್ನ. ಇದು ಬಂದ್ಬಿಟ್ಟು 1200 ಹೇಳಿದ್ರು, ಬಟ್ ಫೈನಲಿ ಎಷ್ಟು ಕೊಟ್ವಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಕಮ್ಮಿ ಮಾಡ್ತಾರೆ, ಲೈಕ್ ಬಾರ್ಗೇನ್ ಜಾಸ್ತಿ, ಮೀನ್ಸ್ ಅವ್ರಿಗೇನೆ ಅದು ಕಮ್ಮಿಯಾಗಿ ಸಿಕ್ಕಿರುತ್ತೆ. ಎಲ್ಲಾನು ಕೂಡ ಹೋಲ್ಸೇಲ್ ಪ್ರೈಸ್ಗೆನೆ. ಆಮೇಲೆ ಇದು ಬಂದ್ಬಿಟ್ಟು ಸಿಂಗಲ್ ಕಾಟಿಗೆ ದಿವನ ಕಟ್ ಅಂತೀವಲ್ಲ, ಅದಕ್ಕೆ ತಗೊಂಡಿದ್ದು. ಈ ಕಲರನ್ನೇ ತಗೊಂಡ್ವಿ. ಇದು ಬಂದ್ಬಿಟ್ಟು ಅವರು 350 ಹೇಳಿದ್ರು, ವಿತ್ ಪಿಲ್ಲೋ ಕವರ್ಸು ಸೆಟ್ಟು. ಆಮೇಲೆ 2 ಮ್ಯಾಟ್ ತಗೊಂಡ್ವಿ, ಬಿಕಾಸ್ ಯಾಕಂದರೆ ಅದು ಚಿಕ್ಕ ನಾಯಿ ಮರಿ ಇದೆಯಲ್ವಾ, ಅದಕ್ಕೋಸ್ಕರ ಮ್ಯಾಟ್ ತಗೊಂಡ್ವಿ. ಬಿಕಾಸ್ ಅದು ಲೂ ಬಂದ್ಬಿಟ್ಟು ಮ್ಯಾಟ್ ಮೇಲೆ ಮಾಡ್ತಿದೆ, ಅದಕ್ಕೋಸ್ಕರನೇ ಮ್ಯಾಟ್ ತಗೊಂಡ್ವಿ. ಅದಕ್ಕೆ ಚಿಕ್ಕ ಚಿಕ್ಕದು, ಬಿಕಾಸ್ ಅದಕ್ಕೆ ಸಾಫ್ಟ್ ಇರೋದು ತುಂಬ ಇಷ್ಟಪಡ್ತಿದೆ. ನಂದೊಂದು ಹಳೆ ಬೆಡ್ಶೀಟ್ ಇತ್ತು ಸಾಫ್ಟ್ ಫುಲ್ಲು,
ಅದು ಕೊಟ್ಟಿದ್ದಷ್ಟೇ, ಅದು ಬಿಟ್ಟು ಅದು ಎದ್ದೇ ಬರ್ತಿಲ್ಲ. ಆ ಜಾಗ ಮಾತ್ರ ನೀಟಾಗಿ ಇಟ್ಕೊಂಡಿರುತ್ತೆ. ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಮ್ಯಾಟ್ ಮೇಲೆಲ್ಲ ಅಲೂ ಮಾಡ್ತಿದೆ. ಅದಕ್ಕೋಸ್ಕರ ಈ ಮ್ಯಾಟ್ ತಗೊಂಡ್ವಿ. ಇದೊಂದು ಕಲರು ಮತ್ತೆ ಇದೊಂದು ಕಲರು. ಇದು ಬಂದ್ಬಿಟ್ಟು ಬಂದ್ಬಿಟ್ಟು 200 ರುಪೀಸು, ಮೀನ್ಸ್ ಅವ್ರು 250 ಹೇಳಿದ್ರು. ಎರಡರಿಂದ ಸೇರಿಸಿ 400 ಕೊಟ್ಟಿದ್ದೀವಿ. ಇದೊಂದು ಮ್ಯಾಟು. ಮತ್ತೆ ಇದೊಂದು ಶಾಲ್ ತಗೊಂಡೆ, ಬಿಕಾಸ್ ನಂಗೆ ಶಾಲ್ ಅಂದರೆ ತುಂಬ ಇಷ್ಟ. ಎಷ್ಟೊಂದಿದೆ ಮನೆಯಲ್ಲಿ ಈ ಥರ ಶಾಲ್ಸು. ಇದೊಂದು ತಗೊಂಡೆ. ಇದಕ್ಕೆ 120 ಸಮಥಿಂಗ್, ಅವ್ರು 150 ಹೇಳಿದ್ರು, 120 ಕೊಟ್ವಿ. ಆಮೇಲೆ ಲಾಸ್ಟಲ್ಲಿ ನನಗೆ ನಾನು ಹೇಳ್ತಾರೆ ಎಲ್ಲಾದರೂ ಹೋದ್ರೆ ಸಾಕು, ನಾನು ಒಂದು ಜೊತೆ ಆದರೂ ಡ್ರೆಸ್ ತರಲೇಬೇಕು, ಇಲ್ಲ ನಂಗೆ ಸಮಾಧಾನನೇ ಆಗಲ್ಲ. ನಂಗೆ ಡ್ರೆಸ್ ಅಂದರೆ ತುಂಬಾ ಇಷ್ಟ. ಸೊ ಹಂಗಾಗಿ ನಾನು ಅಲ್ಲೊಂದು ಕಾಟನ್ ಕುರ್ತಿ ನೋಡಿದೆ. ಸೊ ಅಲ್ಲಿಂದ ನಾನೊಂದು ಕಾಟನ್ ಕುರ್ತಿ ತೊಗೊಂಡೆ ಸೆಟ್. ಇದು ಬಂದ್ಬಿಟ್ಟು ಅವ್ರು 500 ಹೇಳಿದ್ರು. ಅವರೇ ಡಿಸ್ಕೌಂಟ್ ಆಗಿ 450 ಅಂದರೆ ನಾವು 400 ಕೊಟ್ವಿ. ಬಿಕಾಸ್ ಏನು ಗೊತ್ತಾ, ಇದು ಒನ್ ಟೈಮ್ ಯೂಸ್ ಮಾಡಿ ವಾಶ್ಗೆ ಹಾಕಿದ ತಕ್ಷಣ ಸಿಂಕ್ ಆಗುತ್ತೆ ಬಟ್ಟೆ, ಇಲ್ಲ ಕಲರ್ ಕೂಡ ಡಲ್ ಆಗ್ಬೋದು, ಸಿಂಕ್ ಕೂಡ ಆಗ್ಬೋದು. ಜಸ್ಟ್ ನಾನು ಸುಮ್ಮನೆ ತಗೊಂಡೆ ಹೆಂಗಿರುತ್ತೆ ಅಂತ ನೋಡೋಣ ಅಂತ. ನನಗೆ ಈ ನಡುವೆ ಕಾಟನ್ ಕುರ್ತೀಸ್ ಮತ್ತು ಕುರ್ತಿ ಸೆಟ್ಸ್ ಅಂದರೆ ತುಂಬಾ ಇಷ್ಟ ಆಗೋಗಿದೆ. ಸೊ ಈ ಡಿಸೈನು, ಬಟ್ ಕಲರ್ ತುಂಬ ಚೆನ್ನಾಗಿದೆ. ಮತ್ತು ಅದರ ದುಪ್ಪಟ್ಟ, ಇದು ಅದ್ರ ಪೆನ್ಸಿಲ್ ಫಿಟ್ ಪ್ಯಾಂಟ್ ತುಂಬ ಚೆನ್ನಾಗಿದೆ. ಇದಕ್ಕೆ ನಾವು 400 ಕೊಟ್ವಿ. ಆ ಮ್ಯಾಟ್ರೆಸ್ಗೆ ನಂತರ ಬೆಡ್ ಸ್ಪ್ರೆಡ್ಡು ಮತ್ತು ಅದೆಲ್ಲ ಸೇರಿಸಿ ಅವ್ರು ಬಂದ್ಬಿಟ್ಟು 3800 ಬರ್ತಿದ್ರು. ನಾವು ಕೊನೆಗೆ 3100 ರುಪೀಸ್ ಕೊಟ್ಬಿಟ್ಟು ಬಂದ್ವಿ ಬಾರ್ಗೇನ್ ಮಾಡಿ. ಬಿಕಾಸ್ ಏನು ಗೊತ್ತಾ, ಇವಾಗ ಹೇಳೋಕ್ಕಾಗಲ್ಲ. ಇವಾಗ ನಾವು ಫಸ್ಟ್ ಟೈಮ್ ಅಲ್ಲಿ ತೊಗೊಂಡಿರೋದ್ರಿಂದ ಆ ಥರ ಬೆಡ್ ಸ್ಪ್ರೆಡ್ನ ಅಲ್ಲಿ ಹೋಗ್ಬಿಟ್ಟು, ಹಂಗಾಗಿ ಗೊತ್ತಿಲ್ಲ ನಮ್ಗೆ ಅದು ಯಾವ ಥರ ಕ್ವಾಲಿಟಿ ವೈಸ್ ಇರುತ್ತೆ ಅಂತ. ಒನ್ ಟೈಮ್ ವಾಶ್ ಆದಮೇಲೆ ಅದು ಶೇಡೆಡ್ ಆಗುತ್ತೆ ಏನು ಅಂತ. ಅವ್ರಿಗೂ ಅದೆಲ್ಲ ಕಮ್ಮಿಗೆ ಸಿಕ್ಕಿರುತ್ತೆ. ಅವರಂತೂ ಲೈಕ್ ಅವ್ರಿಗೆ ಪ್ರಾಫಿಟ್ ಇಲ್ದಿರ ಅಂತೂ ಅವ್ರು ಮಾರಕ್ಕೆ ಹೋಗಲ್ಲ. 3100 ಕೊಟ್ವಿ ಅಂದ್ರೆ ಅವ್ರಿಗೆ ಅದರಲ್ಲೂ ಪ್ರಾಫಿಟ್ ಸಿಕ್ಕಿರುತ್ತಲ್ವಾ. ಹಂಗಾಗಿ ನಾನು ಬಾರ್ಗೇನ್ ಅಲ್ಲ, ಯೂಶಲಿ ಎಲ್ಲರೂ ಬಂದವರೆಲ್ಲ ಅಲ್ಲಿ ಬಾರ್ಗೇನ್ ಮಾಡೇ ಮಾಡ್ತಾರೆ. ನಾನು ನೋಡಿದ್ನಲ್ಲಿ ಎಷ್ಟೊಂದು ಶಾಪ್ಸ್ ಇದೆ, ಒಂದೇ ಶಾಪ್ಸ್ ಅಂತ ಅಲ್ಲ, ತುಂಬ ಶಾಪ್ಸ್ ಇದೆ. ಪೇಷನ್ಸ್ಲಿ ಹೋಗ್ಬಿಟ್ಟು ಯಾವುದೇ ಏನಂತಾರೆ ಎಷ್ಟೆಷ್ಟು ರೇಟು ಅಂತ ಕೇಳ್ಕೊಂಡು, ನಾವು ಅಷ್ಟೇ ಒಂದೇ ಅಂಗಡಿ ಕೇಳಿಲ್ಲ, ಎಷ್ಟೊಂದು ಅಂಗಡಿ ಹತ್ರ ಹೋಗ್ಬಿಟ್ಟು ಎಷ್ಟೆಷ್ಟು ಮೀನ್ಸ್ ಅವರು ಒಬ್ರೊಬ್ರು ಒಂದೊಂದೇ ರೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಅಂಗಡಿಲೂ ಒಂದೇ ರೇಟ್ ಇದೆ. ಈ ಸಾಫ್ಟ್ ಬೆಡ್ಶೀಟ್ ಬಂದ್ಬಿಟ್ಟು ಎಲ್ಲ ಅಂಗಡಿಲೂ 1200, ಒಂದು ಅಂಗಡಿ 1300 ಇದೆ. ಆ ಥರ ಅವರು ಲಾಸ್ಟ್ ಪ್ರೈಸ್ ಬಂದ್ಬಿಟ್ಟು 1000 ಹೇಳ್ತಾರೆ. ಯಾರು 1000ಕ್ಕಿಂತ ಕೆಳಗಡೆನೇ ಹೋಗಲಿಲ್ಲ ಬೆಡ್ಶೀಟ್ಗೆ, ಲೈಕ್ ಅಷ್ಟು ಹೇಳಿದ್ರು. ಹಂಗಾಗಿ ಫೈನಲಿ ಕೊಟ್ಟು ತೊಗೊಂಬಂದ್ವಿ. ಇದು ಈ ಥರ ಸಾಫ್ಟ್ ಬೆಡ್ಶೀಟ್ ಡಿ-ಮಾರ್ಟಲ್ಲಿ ಕೂಡ ನಾನು ನೋಡಿದ್ದೀನಿ, ಅಲ್ಲೂ ಚೆನ್ನಾಗಿದೆ. ಅಲ್ಲೂ ಕೂಡ ಇಷ್ಟೇ ಪ್ರೈಸ್ ಇರಬೇಕಾದ್ರದ್ದು. ಬಟ್ ಇದು ಇಬ್ಬರು ಕೂಡ ಹೊಚ್ಕೋಬೋದು, ಸಿಂಗಲ್ ಬೆಡ್ಶೀಟ್ ಅಲ್ಲ ಇದು, ಇಬ್ಬರು ಕೂಡ ಹೊಚ್ಕೋಬೋದು. ಡಬಲ್ ಬೆಡ್ಶೀಟೇ ಇದು. ಸೊ ಹಂಗಾಗಿ ಇವತ್ತು ಅಲ್ಲಿ ಹೋಗ್ಬಿಟ್ಟು ಬಂದಿದ್ದಾಯಿತು. ನೆಕ್ಸ್ಟು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ರೀಸೆಂಟಾಗಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ಅದು ವೀಡಿಯೋ ತೆಗಿಯೋಕೆ ಆಗಲಿಲ್ಲ, ಯಾಕಂದರೆ ಫುಲ್ಲು ರಶ್ ಇದ್ದಾರೆ ಚಿಕ್ಕಪೇಟೆಯಲ್ಲಿ. ಒಂಚೂರು ಕಾಲಿಕ್ಕಾಗಲ್ಲ. ನಿಜ ಹೇಳ್ತೀನಿ ಅಂದರೆ ಗಾಡಿ ತೊಗೊಂಡೋದ್ರು ಅಂತ ತೊಗೊಂಡೇ ಹೋಗ್ಬಿಡಿ ಚಿಕ್ಕಪೇಟೆಗೆ. ಮೆಟ್ರೋಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ನಡ್ಕೊಂಡು ಹೋಗ್ಬಿಡಿ. ಅದು ಬಿಟ್ಟು ಗಾಡಿ ಆಟೋ ಪ್ರಿಫರೇ ಮಾಡಿಬಿಡಿ. ಬಿಕಾಸ್ ಅಲ್ಲಿಂದ ಆಟೋಗೆ ಎಷ್ಟು ಹೇಳ್ತಾರೆ ಅಂದರೆ ತುಂಬ ಜಾಸ್ತಿ ಕಾಸ್ಟ್ಲಿನೇ ಹೇಳ್ತಾರೆ. ಅದ್ರ ಬದಲು ಬೆಸ್ಟ್ ಮೆಟ್ರೋಲ್ಲೂ ಕೂಡ ಕ್ಯೂ ನಿಂತ್ಕೋಬೇಕಾಗತ್ತೆ ಹೋಗ್ಬೇಕಾದ್ರೆ. ಹಂಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವಾಗ ತಿರ್ಗಾ ಒಂದ್ಸಲಿ ಹೋಗ್ಬೇಕು ಚಿಕ್ಕಪೇಟೆಗೆ, ಏನೋ ತರಕ್ಕೆ ಆ ಟೈಮಲ್ಲಿ ಆದರೆ ನಾನು ಅಲ್ಲಿ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಮುಖವಾಡಗೆ ಇದು ಏನಂತಾರೆ, ಅದು ಕಿರೀಟ ಎಲ್ಲ ಮಾಡ್ಸೋಕ್ಕೆ ಹೋಗಬೇಕು, ಅದೆಲ್ಲ ಫಿಟ್ ಮಾಡ್ಸೋಕ್ಕೆ. ಅವರಂದರು ಲಾಸ್ಟ್ ಟೈಮ್ ಹೋದಾಗ ಅವರಂದರು ನಿಮ್ಮದೇ ಮುಖವಾಡ ತಂದುಬಿಡಿ, ಅದು ಫಿಟ್ ಮಾಡಿಕೊಡ್ತೀವಿ ಅಂತ. ಹಂಗಾಗಿ ನಾವು ತಿರ್ಗಾ ಅದನ್ನ ತೊಗೊಂಡು ಹೋಗಬೇಕು. ಯಾವತ್ತು ಅಂತ ಇನ್ನೂ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ವೀಕಲ್ಲಿ ಒಂದಿನ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಟೈಮಲ್ಲಿ ಅಂತೂ ಗೊತ್ತಲ್ಲ, ಚಿಕ್ಕಪೇಟೆ ಅದಕ್ಕೆ ಫೇಮಸ್ ಹಬ್ಬಕ್ಕಂತಾನೆ ಎಲ್ಲರೂ ಅಲ್ಲೇ ಇರ್ತಾರೆ. ಮೀನ್ಸ್ ಅಷ್ಟು ರಶ್ ಇರುತ್ತೆ ಚಿಕ್ಕಪೇಟೆ, ಹೇಳೋಕ್ಕೆ ಆಗಲ್ಲ. ಹಂಗಾಗಿ ಇವತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಇವತ್ತು ಸಂಡೇ, ಅಲ್ಲಿ ಕಾಲು ಕೂಡ ಇಕ್ಕೋಕ್ಕಾಗಲ್ಲ. ಹಂಗಾಗಿ ಹಂಗೆ ಮನೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆನ್ ದ ವೇ ಅಲ್ಲೆಲ್ಲೇ ತಿನ್ಕೊಂಡು ಬರೋಣ ಅನ್ನೋಷ್ಟರಲ್ಲಿ ಅಲ್ಲಿ ಆಗಲಿಲ್ಲ. ಯಾಕಂದರೆ ಇದು ಲಗೇಜ್ ಎಲ್ಲ ಇತ್ತಲ್ವಾ, ನಾವು ಬೇರೆ 2 ವೀಲರಲ್ಲಿ ಹೋಗ್ಬಿಟ್ಟಿದ್ವಿ. ನಾವು ಇಷ್ಟೊಂದೆಲ್ಲ ತೊಗೊಬೇಕು ಅಂತ ಅಂದ್ಕೊಂಡು ಹೋಗಿರಲಿಲ್ಲ. ಬರೀ ಒಂದು ಬೆಡ್ ಸ್ಪ್ರೆಡ್ ತೊಗೊಂಡು ಮ್ಯಾಟ್ ತೊಗೊಂಡು ಬರಬೇಕು ಅಂತ ಹೋಗಿದ್ದು. ಆದರೆ ಹೋದಾಗ ಏನಾದ್ರು ತೊಗೊಂಡು ಬಂದೇ ಬರ್ತೀವಿ ಯೂಶಲಾಗಿ. ಹಂಗಾಗಿ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬಾಯ್.